ಹಾಯ್ ಫ್ರೆಂಡ್ಸ್, ಇವತ್ತಿನ ಅಮ್ಮನ ಲೋಕ ರೆಸಿಪಿಯಲ್ಲಿ ನಾನು ನಿಮಗೆ ಈ ಒಂದು ರಗಡ್ ರಸಮ್ನ ಹೇಳ್ಕೊಡಕ್ಕೆ ಬಂದಿದ್ದೀನಿ. ಈ ಒಂದು ರಸಮ್ ತುಂಬಾನೇ ಚೆನ್ನಾಗಿರುತ್ತೆ. ಈ ಒಂದು ಚಳಿಗಾಲ ಮಳೆಗಾಲ ಸೀಸನಲ್ಲಿ ಇದನ್ನು ಮಾಡ್ಕೊಂಡು ಕುಡಿತಾ ಇದ್ರೆ ಅಥವಾ ಅನ್ನ ಜೊತೆ ತಿಂತಾ ಇದ್ರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಿ ಅಂತ ನಾನು ಹೇಳ್ತೀನಿ. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಂಬರ್ 1, ಗ್ಯಾಸ್ ಸ್ಟವ್ನ ಆನ್ ಮಾಡಿ ಅದರ ಮೇಲೆ ಒಂದು ಪ್ಯಾನ್ ಅಥವಾ ಪಾತ್ರೆ ಅಥವಾ ಕುಕ್ಕರ್ ಏನು ಬೇಕಾದರೂ ಇಟ್ಕೊಂಡು ನೀರು ಹಾಕೊಳ್ಳಿ. 2 ಟೊಮೊಟೊದಲ್ಲಿ ನೀವು ಹೆಚ್ಚು ಕಮ್ಮಿ 4 ರಿಂದ 5 ಜನಕ್ಕೆ ರಸಮನ್ನು ಮಾಡ್ಬೋದು. ಸೊ ನೀರು ಎಷ್ಟು ಕ್ವಾಂಟಿಟಿ ಬೇಕು ಅಂದರೆ ಟೊಮೊಟೊ ಎಷ್ಟು ಬೇಯಬೇಕು ಅಂದರೆ 2 ಟೊಮೊಟೊ ಎಷ್ಟು ನೀರು ಹಿಡಿಯುತ್ತೆ ಅಷ್ಟು ನೀರು ಹಾಕ್ಕೊಂಡು ಬೇಯಕ್ಕೆ ಇಟ್ಕೋತಾ ಇದ್ದೀನಿ. ಅದಾದಮೇಲೆ ಪ್ರತಿ ವಿಡಿಯೋದಲ್ಲೂ ರಸಮ್ ಮಾಡಬೇಕಾದ್ರೆ ಈ ಒಂದು ಮೆಥಡನ್ನು ಫಾಲೋ ಅಪ್ ಮಾಡಿ, ಯಾಕಂತ ಹೇಳಿದ್ರೆ ಬೇಗ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಟೊಮೊಟೊ, ಹಾಗೆ ಬೇಗ ಚೆನ್ನಾಗಿ ಬೇಯುತ್ತೆ. ಸೊ ಆದ ಕಾರಣ ಈ ಥರ ಮೇಲ್ಗಡೆ ಒಂದು ದಿಂಡು ಅಂತೀವಲ್ವ ಅದನ್ನು ಕಟ್ ಮಾಡಿಬಿಟ್ಟು ಈ ಥರ ಹಾಕ್ಕೊಳ್ಳಿ. ಚೆನ್ನಾಗಿ ಇದನ್ನು ಕುದಿಸಿ, ಅಂದರೆ ಆ ಒಂದು ಟೊಮೊಟೊ ಬೇಯಬೇಕು. ಸೊ ಅದಾದಮೇಲೆ ಒಂದು ಬಟ್ಲಿಗೆ 1 ನಿಂಬೆಹಣ್ಣು ಗಾತ್ರದಷ್ಟು, ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಒಂದು ಹುಣಸೆ ಹಣ್ಣನ್ನು ತಗೊಂಡು ಬಿಸಿ ನೀರಲ್ಲಿ ನೆನೆಸ್ತಾ ಇದ್ದೀನಿ. ಫ್ರೆಂಡ್ಸ್, ಬೇಗ ಮಾಡ್ಕೊಳ್ಳೋರು ಬಿಸಿ ನೀರಲ್ಲಿ ನೆನೆಸಿದ್ರೆ ಹುಣಸೆ ಹಣ್ಣು ಬೇಗ ರಸ ಬಿಟ್ಕೊಳ್ಳುತ್ತೆ. ಸೊ ಆದ ಕಾರಣ ಬಿಸಿ ನೀರಲ್ಲಿ ಅದನ್ನು ನೆನೆಯೋಕೆ ಇಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈ ಒಂದು ಟೊಮೊಟೊನ ನೀವು ಪಾತ್ರೆಯಲ್ಲಿಗಿಂತ ಕುಕ್ಕರಲ್ಲಿ ಮಾಡಿಕೊಂಡ್ರೆ ಇನ್ನೂ ಬೇಗನೆ ಆಗುತ್ತೆ. ಒಂದು 3 ರಿಂದ 4 ವಿಷಲ್ ಕುಕ್ಕರಲ್ಲಾದರೆ ಕೂಗಿಸ್ಕೊಳ್ಳಿ. ನಾನಿಲ್ಲಿ ಟೊಮೊಟೊನ ಪಾತ್ರೆಯಲ್ಲಿ ಬೇಯಿಸ್ತಾ ಇದ್ದೀನಿ. ಟೊಮೊಟೊ ನೋಡಿ ಈ ಥರ ಒಂದು ಸ್ಮ್ಯಾಶ್ ಮಾಡಿದ್ರೆ ಇಷ್ಟು ಹದಕ್ಕೆ ಬೆಂದಿರಬೇಕು, ಅಷ್ಟು ಹದಕ್ಕೆ ಬೆಂದಿದ್ರೆ ಈಸಿಯಾಗಿ ಸ್ಮ್ಯಾಶ್ ಆಗುತ್ತೆ. ಸೊ ಈ ಥರ ಬೆಂದಿರೋ ಅಂಥ ಟೊಮೊಟೊನ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಜೀರಿಗೆ ಮತ್ತು ಮೆಣಸನ್ನು ಹುರ್ಕೊಳ್ಳೋದು ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನು ಒಂದು ಪ್ಯಾನ್ಗೆ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡಿಕೊಂಡು ಇದನ್ನು ಪುಡಿ ಮಾಡ್ಕೊಳ್ಳಿ. ಕುಟಾಣೆ ಅಥವಾ ಈ ಮಿಕ್ಸಿ ಜಾರಲ್ಲಿ ತರಿಯಾಗಿ ಇದನ್ನು ಪುಡಿ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ಒಂದು ಜೀರಿಗೆ ಫ್ಲೇವರು ಈ ರಸಮಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಫ್ಲೇವರ್ನ ಕೊಡುತ್ತೆ. ಈ ರಸಮ್ ಜೀರಿಗೆಯಿಂದನೇ ಒಂಥರ ಘಮ ಅಂತ ಇರುತ್ತೆ. ಸೊ ಆದ ಕಾರಣ ಇದನ್ನು ಜಾಸ್ತಿ ಪುಡಿ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ತರಿಯಾಗಿ ಪುಡಿ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಾದ ನಂತರ ಅದಕ್ಕೆ ಮಸ್ಟರ್ಡ್ ಸೀಡ್ಸ್ ಅಂದರೆ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಈ ರಸಮು ಬೇಗನೆ ಆಗುತ್ತೆ. ಯಾರೆಲ್ಲ ಲೇಟಾಗಿ ಅಡುಗೆ ಮಾಡ್ತಿದ್ದೀರಾ ಅಂದರೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ದಿಢೀರಂತ ಮಾಡ್ಕೋಬೇಕು ಅಂದ್ಕೊಳ್ಳೋರು ಈ ಥರ ಒಂದು ರಸಮನ್ನು ಮಾಡಿ. ಹಾಗೆ ಇದಕ್ಕೆ ಎಣ್ಣೆ ಕಾದ ನಂತರ ಸಾಸಿವೆ ಹಾಗೆ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ತೇ ಹೋದರೆ ಸಿಡಿಯುತ್ತೆ. ಅದಾದಮೇಲೆ ಒಂದು 8 ಎಸಳಷ್ಟು ಕರಿಬೇವಿನ ಎಲೆ ಹಾಗೆ ಒಣಮೆಣಸಿನಕಾಯಿನ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಖಾರ ಇರುವಂತಹ ಒಣಮೆಣಸಿನಕಾಯಿನೇ ಹಾಕ್ಕೊಳ್ಳಿ. ಇದೆಲ್ಲ ನೀಟಾಗಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಹಿಂಗನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಿಂಗೆ ಆ್ಯಡ್ ಮಾಡಾದಮೇಲೆ ಚೆನ್ನಾಗಿ ಮತ್ತೆ ಒಂದು ಸಲ ಕೈ ಆಡಿಸಿ ಅದಕ್ಕೆ ನಾವು ಕುಟಾಣಿಲಿ ಪೌಡ್ರ್ ಮಾಡ್ಕೊಂಡಂಥ ಜೀರಿಗೆ ಮತ್ತು ಮೆಣಸಿನ ಪೌಡ್ರನ್ನು ಇದಕ್ಕೆ ಆ್ಯಡ್ ಮಾಡಿ. ಫ್ರೆಂಡ್ಸ್, ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಜಜ್ಜಿ ಹಾಕ್ತಾಯಿದ್ದೀನಿ. ಕಟ್ ಮಾಡಿ ಹಾಕಬೇಡಿ, ಜಜ್ಜಿ ಹಾಕಿ. ಕೊತ್ತಂಬರಿ ಸೊಪ್ಪು ದಿಂಡು ಇರುತ್ತಲ್ವ, ವೇಸ್ಟ್ ಅಂತ ಹೇಳ್ತೀವಲ್ಲ, ಆ ದಿಂಡು ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಟೊಮೊಟೊನ ಸ್ಮ್ಯಾಶ್ ಮಾಡ್ಕೊಂಡಿದ್ದೀವಲ್ಲ, ಆ ಟೊಮೊಟೊ ಹಾಗೆ ಹುಣಸೆ ರಸ, ಸ್ವಲ್ಪ ನೀರು, ಎಷ್ಟು ಕ್ವಾಂಟಿಟಿ ನೀರು ಬೇಕಷ್ಟು ನೀರು, ಹಾಗೆ ಅರಿಶಿನ ಪುಡಿ ಮತ್ತು ಅಚಕಾರದ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಇಂಚಾಗೋಷ್ಟು ಬೆಲ್ಲ, ಇಷ್ಟನ್ನು ಹಾಕಿ ಚೆನ್ನಾಗಿ ಬೇಯಿಸಿದ್ರೆ ಈ ಒಂದು ರಸಮ್ ರೆಡಿ. ಫ್ರೆಂಡ್ಸ್, ಇಫ್ ಇನ್ ಕೇಸ್ ನಿಮಗೆ ರಸಮ್ ಸ್ವಲ್ಪ ತೆಳು ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಟಿಪ್ಪನ್ನು ಫಾಲೋ ಮಾಡಿ. ಯಾವುದೇ ಸಾಂಬಾರು ನಿಮಗೆ ತೆಳು ಆಗ್ತಾ ಇದೆ ಅಥವಾ ಬೇಳೆ ಹಾಕದೇನೆ ಗಟ್ಟಿ ಬರಬೇಕು ನಮಗೆ ಸಾಂಬಾರು ಅಂತ ಹೇಳಿದ್ರೆ ಒಂದು ಬಟ್ಲಿಗೆ ಒಂದೇ ಒಂದು ಚಿಕ್ಕ ಚಮಚ ಆಗೋಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡು ಅದನ್ನು ನೀರ ಜೊತೆಲೆ ಕಲಸಿ ಅದನ್ನು ಇದಕ್ಕೆ ಸೇರಿಸಿದ್ರೆ ನೀರು ಅಂದರೆ ಸಾರು ಒಂದು ಸ್ವಲ್ಪ ಗಟ್ಟಿ ಬರುತ್ತೆ. ಇಫ್ ಇನ್ ಕೇಸ್ ನಿಮಗೆ ತಿಳಿ ಸಾಂಬಾರು ಥರನೇ ಬೇಕು ಅಂದರೆ ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕೋದನ್ನ ಸ್ಕಿಪ್ ಮಾಡಿ. ಸೊ ಫ್ರೆಂಡ್ಸ್, ಈ ಒಂದು ತಿಳಿ ಸಾರು ತುಂಬಾ ಕ್ವಿಕ್ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಅನ್ನಕ್ಕಂತೂ ತುಪ್ಪ ಜೊತೆ ಹಾಕೊಂಡು ತಿಂತಿದ್ರೆ ಸಖತ್ತಾಗಿರುತ್ತೆ. ಈ ಒಂದು ರಸಮ್ನ ನಿಮ್ಮ ಮನೇಲಿ ಮಾಡಿ ಟೇಸ್ಟ್ ಹೇಗಾಗಿತ್ತು ಅಂತ ಹೇಳಿ. ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ನೀರು, ಗಂಟು ಇರಬಾರ್ದು, ನೀರನ್ನು ಹಾಕಿ ಕಲಸಿ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದರಿಂದ ಇದ್ರ ತಿಕ್ನೆಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಫ್ರೆಂಡ್ಸ್, ನೀವಿನ್ನು ನಮ್ಮ ಅಮ್ಮನ ಲೋಕ ರೆಸಿಪೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ಮ 15 ಡೇಸಿಗೆ ಅಥವಾ 1 ಮಂತಿಗೆ ನಿಮಗೆ ಗಿಫ್ಟ್ ಹ್ಯಾಂಪರ್ ಕೂಡ ಇರುತ್ತೆ. ಸೊ ಕಮೆಂಟ್ಗಳನ್ನ ಮಾಡಿ, ಹೆಚ್ಚು ಕಮೆಂಟ್ಗಳನ್ನ ಮಾಡಿ ಗಿಫ್ಟ್ ಹ್ಯಾಂಪರ್ಗಳನ್ನ ಗೆಲ್ಲಿ ಅಂತ ಹೇಳ್ತಾ, ಈ ಒಂದು ರಗಡ್ ರಸಮ್ ತುಂಬಾ ಚೆನ್ನಾಗಿ ಕ್ವಿಕ್ಕಾಗಿ ಆಗುತ್ತೆ. ನಿಮ್ಮ ಮನೇಲಿ ಇದನ್ನು ತಪ್ಪದೆ ಮಾಡಿ ಎಲ್ಲರಿಗೂ ಊಟಕ್ಕೆ ಬಡಿಸಿ ರುಚಿ ಹೇಗಾಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಫ್ರೆಂಡ್ಸ್, ನೀವು ನಮ್ಮ ಚಾನೆಲ್ನ ಇಷ್ಟಪಟ್ಟರೆ
ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಬೇಕಾಗಿರುವಂತಹ ಅಡುಗೆಗಳನ್ನು ಕಮೆಂಟ್ ಮಾಡಿದರೆ ನಾನು ಅದನ್ನು ಮಾಡಿ ಹಾಕ್ತೀನಿ. ಹಾಗೆ ನೀವು ನಮ್ಮ ಚಾನಲ್ಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನಮಗೆ ಚಾನಲ್ಗೆ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾಯಿದೆ. ಹಾಗೆ ನಿಮ್ಮ ಪ್ರೀತಿ ಒಂದು ಕಾಳಜಿ ಎರಡೂ ನಮ್ಮ ಚಾನಲ್ ಮೇಲೆ ಇರಲಿ ಅಂತ ಹೇಳ್ತಾ ಫ್ರೆಂಡ್ಸ್, ನಾನು ನನ್ನ ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಆಲ್ ಲವ್ ಯು, ಬಾಯ್.